ನಮಸ್ಕಾರ. 78ನೇ ಸ್ವಾತಂತ್ರ್ಯ ದಿನ ನಮ್ಮ ಸಂಘದ ಕೇಂದ್ರ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ. ಸಮಸ್ತ ನೌಕರ ಬಾಂಧವರು 78ನೇ ವರ್ಷದ ಸ್ವತಂತ್ರ ದಿನಾಂಕದ ಶುಭಾಶಯಗಳು. ನಾಡಿನ ಎಲ್ಲ ಸಮಸ್ತ ನಾಗರಿಕರಿಗೆ ಮತ್ತು ಗ್ರಾಹಕರಿಗೆ, ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಸಹ ಸ್ವತಂತ್ರ ದಿನಾಂಕದ ಶುಭಾಶಯಗಳು ಅಂತ. ಹಾಗೆ ಇವತ್ತಿನ ದಿವಸ ನಮ್ಮ ನೂತನವಾಗಿ 22ನೇ ತ್ರೈಮಾಸಿಕ ಅಧಿವೇಶನದಲ್ಲಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಮೊದಲನೇ ಸ್ವತಂತ್ರ ದಿನಾಚರಣೆ ಫ್ಲಾಗ್ ಹಾಸ್ಟಿಂಗ್ನ ನಮ್ಮ ಸಂಘದ ಕೇಂದ್ರ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಭಾಗವಹಿಸಿ, ಎಲ್ಲ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಅವರ ಒಂದು ಮಾರ್ಗದರ್ಶನದಿಂದ ಸಮಸ್ತ ನೌಕರರು ಸಹ ಭಾಗವಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲರಿಗೂ ಶುಭಾಶಯಗಳು ಹಾಗೂ ಎಲ್ಲ ನೌಕರರು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸಮಸ್ತ ನೌಕರರು ಸಹ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಸಮಸ್ತ ನೌಕರರಿಗೆಲ್ಲರಿಗೂ ಶುಭಾಶಯ ನೀಡಕ್ಕೆ ಇಷ್ಟಪಡುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದಂಥ ಡಾಕಾ ನಾಯಕ್ ಅವರೇ, ಮತ್ತೊಬ್ಬರು ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ನಮ್ಮ ಸಂಘದ ಹಿರಿಯ ಉಪಾಧ್ಯಕ್ಷರಾದಂಥ ಅಶ್ವಥಪ್ಪ ಅವರೇ, ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಶಿವರಾಮ್ ಅವರೇ, ಖಜಾಂಚಿಗಳಾದಂಥ ವರದರಾಜ್ ಅವರೇ, ಸಹ ಖಜಾಂಚಿಯಾದಂಥ ಅವಿನ್ ಅವರೇ, ನಮ್ಮ ಬೆಸ್ಕಾಂ VP ಅವರಾದಂಥ ಮೋಹನ್ ಕುಮಾರ್ ಅವರೇ, ಮೋಹನ್ ಗೌಡ್ರೆ, ಹಾಗೆ ನಮ್ಮ ಅಡಿಷನಲ್ ಸೆಕ್ರೆಟರಿ ಆದಂಥ ಕುಮಾರ್ ನಾಯ್ಡು ಅವರೇ, ಹಾಗೆ ನಮ್ಮ ಸಂಘದ ಎಲ್ಲ ವೃಂದದ ಎಲ್ಲ ಪದಾಧಿಕಾರಿಗಳೇ, ಈ ಸಭೆಯಲ್ಲಿ ಭಾಗವಹಿಸಿರುವ ನಮ್ಮ ಎಲ್ಲ ಕೇಂದ್ರ ಕಾರ್ಯಕಾರಿ ಸಮಿತಿ ಎಲ್ಲ ಪದಾಧಿಕಾರಿಗಳೇ, ಹಾಗೆ ನಮ್ಮ ಎಲ್ಲ ಪ್ರಾಥಮಿಕ ಸಮಿತಿ ಪದಾಧಿಕಾರಿಗಳೇ, ಸ್ನೇಹಿತರೆ, ಇವತ್ತಿನ ದಿವಸ ನಮಗೆ ಹೆಮ್ಮೆ ಆಗುತ್ತೆ. 78 ವರ್ಷ ಆಗಿದೆ ಈ ಒಂದು ಸ್ವಾತಂತ್ರ್ಯ ಬಂದು. ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ನಮ್ಮ
ಸ್ವತಂತ್ರ ಕೊಡಿಸೋಕ್ಕೋಸ್ಕರ ಬಲಿದಾನಗಾಗಿ ಸಾಕಷ್ಟು ಹೋರಾಟ ಮಾಡಿ ನಮ್ಮ ಮಹಾತ್ಮ ಗಾಂಧಿಯವರು, ನಮ್ಮ ಸುಭಾಷ್ ಚಂದ್ರ ಬೋಸು, ನಮ್ಮ ರಾಜ್ಯದೇ ಆದಂಥ ಕಿತ್ತೂರು ರಾಣಿ ಚೆನ್ನಮ್ಮರು, ಒನಕೆ ಓಬವ್ವರು, ಸಂಗೊಳ್ಳಿ ರಾಯಣ್ಣರವರು ಇವರೆಲ್ಲ ಸಾಕಷ್ಟು ಕಷ್ಟಪಟ್ಟು ಇವತ್ತು ದಿವಸ ಈ ಸ್ವಾತಂತ್ರ್ಯನ ನಮಗೆ ತಂದುಕೊಟ್ರು. ಈ ಸ್ವಾತಂತ್ರ್ಯ ಬಂದ ಆದ ಮೇಲೆ ಸಾಕಷ್ಟು ಮೈಲುಗಳು ದಾಟಿದೆ. ಇವತ್ತು ದಿವಸ ಸಾಕಷ್ಟು ಅಭಿವೃದ್ಧಿಗಳು ಇವತ್ತಿನ ಈ ದೇಶದಲ್ಲಿ ಬಹಳಷ್ಟು ಸಾಗಿದೆ. ನಾನು ಕಳೆದ ಒಂದು 20 ವರ್ಷದ ಹಿಂದೆ ನೆನೆಸ್ಕೊಂಡ್ರೆ ಇವತ್ತು ದಿವಸ ಬಹಳಷ್ಟು ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ ಆಗಿದೆ. ಇವತ್ತು ನಮ್ಮ ಇಂಧನ ಕ್ಷೇತ್ರ ಬಹಳಷ್ಟು ನಾನು ಅಪಾಯಿಂಟ್ ಆದಂಥ ಸಂದರ್ಭದಲ್ಲಿ ನೋಡ್ದಾಗಿರುವಂತಹ ಪರಿಸ್ಥಿತಿ ಈಗಿರುವಂತಹ ಪರಿಸ್ಥಿತಿಗೂ ಸಾಕಷ್ಟು ಬದಲಾವಣೆ ಆಗಿದೆ. ಇದಕ್ಕಾಗಿ ಸಾಕಷ್ಟು ನಮ್ಮ ಇಲಾಖೆ ಎಲ್ಲ ಕಾರ್ಮಿಕ ವರ್ಗದವರು, ಅಧಿಕಾರಿ ವರ್ಗದವರು, ಎಲ್ಲ ಆಡಳಿತ ವರ್ಗದವರು ಇವತ್ತು ಶ್ರಮಿಸಿ ಈ ಒಂದು ಇಂಧನ ಇಲಾಖೆನ ಉನ್ನತ ಸ್ಥಿತಿಗೆ ತಂದುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಟ್ಟು ಸ್ನೇಹಿತರೆ, ಇವತ್ತು ಸಹ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಸಹ ಮಾತಾಡಿದ್ರು. ಬಹಳಷ್ಟು ನಮ್ಮ ನೌಕರರು, ನಮ್ಮ ಲೈನ್ಮೆನ್ಗಳು, ನಮ್ಮ ಇಂಜಿನಿಯರ್ಸು ಎಲ್ಲರೂ ಕಷ್ಟಪಟ್ಟು ಇವತ್ತು ದಿವಸ ಪವರ್ ಸಪ್ಲೈನ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋ ನಿಟ್ಟಿನಲ್ಲಿ ಮೈಲಿಗಳನ್ನ ದಾಟಿ ಎಲ್ಲರಿಗೂ ಒಳ್ಳೆಯದಾಗಿದೆ. ಹಾಗೆ ಅವ್ರಿಗೆಲ್ಲರಿಗೂ ಶುಭಾಶಯಗಳು ಸಹ ಅವರು ಸೂಚಿಸಿದ್ದಾರೆ ಸ್ನೇಹಿತರೆ. ಒಂದು ಸ್ಟೇಷನ್ಸ್ನ ಮುಂದಿನ ದಿನಗಳಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಹಮ್ಮಿಕೊಳ್ತಾ ಇದ್ದಾರೆ ನಮ್ಮ KPTCಯಲ್ಲಿ. ಹಾಗೆ ಸಾಕಷ್ಟು ಬದಲಾವಣೆಗಳು ಆಗಿರುವಂಥ ಸನ್ನಿವೇಶ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಇಂಧನ ಕ್ಷೇತ್ರದೊಳಗೆ ಹಾಗೆ ನಮ್ಮ ನಮ್ಮ ವೈದ್ಯಕ ಕ್ಷೇತ್ರ ಇರ್ಬೋದು, ನಮ್ಮ ಶಿಕ್ಷಣ ಕ್ಷೇತ್ರ ಇರ್ಬೋದು, ಬಹಳಷ್ಟು ಬದಲಾವಣೆ ಆಗಿದೆ. ಆ ಕಾಲ ಹೇಳಿದಂತೆ 20 ವರ್ಷದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ, ಅವಾಗೆಲ್ಲ ಟೆಲಿಕಮ್ಯುನಿಕೇಶನ್ ಇಷ್ಟೊಂದು ನೆಟ್ವರ್ಕ್ ಇರಲಿಲ್ಲ. ಇವತ್ತಿನ ದಿವಸ ಈ ಒಂದು ನೆಟ್ವರ್ಕ್ ಇಲ್ಲದೆ ಇವತ್ತು ದಿವಸ ನಮ್ಮಲ್ಲಿರುವಂಥ ಯಾವುದೇ ಒಬ್ಬ ಮನುಷ್ಯ ಬದುಕಕ್ಕಾಗಲ್ಲ. ಹಾಗೆ ನಮ್ಮ ವಿದ್ಯುತ್ ಕ್ಷೇತ್ರದಲ್ಲಿ ಇರುವಂಥ ನಮ್ಮ ವಿದ್ಯುತ್ ಇಲ್ಲದೆ ಯಾರೊಬ್ಬರನ್ನು ಪ್ರಜೆನೂ ಸಹ ಬದುಕಲಿಕ್ಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಸಹ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಇಂಡಸ್ಟ್ರೀಸ್ ಇರ್ಬೋದು, ಮತ್ತೆ ಮೆಡಿಕಲ್ ಸೆಕ್ಟರ್ ಇರ್ಬೋದು, ಮತ್ತೆ ಕೈಗಾರಿಕೆ ಸೆಕ್ಟರ್ ಇರ್ಬೋದು, ಎಲ್ಲ ಇಲಾಖೆಗೂ ಸಹ ನಮ್ಮ ವಿದ್ಯುತ್ ಕ್ಷೇತ್ರದ ಮುಖ್ಯ ಪ್ರಾಮಾಣಿಕ ಇರುವಂಥ ವಿಚಾರನ ಹೇಳಕ್ಕೆ ಇಷ್ಟಪಡ್ತಾ, ಹಾಗೆ ಇವತ್ತಿನ ದಿವಸ ಈ ಸ್ವಾತಂತ್ರ್ಯ ನಮಗೆ ಕೊಡಿಸ್ಕೊಟ್ಟಂತ ಮಹಾನೀಯರನ್ನ ನಾವೆಲ್ಲ ನೆನೆಸ್ಕೋಬೇಕು. ನಾವು ಆ ಸ್ವಾತಂತ್ರ್ಯ ಹೋರಾಟ ಮಾಡಿ ನಮಗೆ ಇಷ್ಟೆಲ್ಲ ನಮ್ಮ ಒಂದು ಇಂಡಿಪೆಂಡೆನ್ಸ್ ನಮಗೆ ಸ್ವಾತಂತ್ರ್ಯ ಕೊಟ್ಟು ಪ್ರತಿಯೊಬ್ಬ ಪ್ರಜೆನೂ ಅವನೇ ಆದಂಥ ವಾಕ್ ಸ್ವಾತಂತ್ರ್ಯವೊಂದಿಗೆ ಮಾತಾಡುವಂಥ ಶಕ್ತಿ ನಮ್ಮಲ್ಲಿರುವಂಥ ಸಂವಿಧಾನ. ಈ ಸಂವಿಧಾನನ ಬರೆದಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ನಾವು ಸದಾ ನೆನೆಸ್ಕೊಂಡು, ನಾವು ನಮ್ಮ ದೇಶದ ಸ್ವಾತಂತ್ರ್ಯ ನಮಗೆ ಕೊಟ್ಟಾದ್ಮೇಲೆ ನಾವು ಈ ಪ್ರಜೆಗಳು ನಾವು ನಮ್ಮ ದೇಶಕ್ಕಾಗಿ ಯಾವ ರೀತಿಯಾಗಿ ನಾವು ಶ್ರಮ ವಹಿಸಬೇಕು, ದೇಶಕ್ಕಾಗಿ ಯಾವ ರೀತಿ ನಾವು ಕಾರ್ಯನಿರ್ವಹಿಸಬಹುದು ಅಂತ ವಿಚಾರ ನಾವೆಲ್ಲ ನೆನಪು ಮಾಡ್ಕೊಂತ ಮುಂದಿನ ಪೀಳಿಗೆಗಳಿಗೆ ನಾವೆಲ್ಲ ಸಹ ನಮ್ಮ ಜೊತೆಗಿರುವಂಥ ಸಹೋದ್ಯೋಗಿಗಳಿಗೂ ಸಹ ಬಹಳ ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕತೆಯಿಂದ ನಾವು ಉತ್ತರ ವೃತ್ತ ಉಮಾಶಂಕರ್ ಅವರು, ನಮ್ಮ ಶಿವಕುಮಾರ್, ಧನಂಜಯ್ ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮ